ನನ್ನಿಂದ ಈ ಶಾಪಿಂಗ್ ರೂಮಿಂಗ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ. ನಾನು ಅದರಿಂದ ದೂರ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಜಸ್ಟ್ ಅ ಮಿನಿಟ್, ವೆರಿ ಇಂಪಾರ್ಟೆಂಟ್ ಕಾಲ್. ಹಲೋ, ಹೇಳಿ. ಸರ್, ಏನಾಯ್ತು? ನಿಮ್ ಡ್ರೀಮ್ ಗರ್ಲ್ನ ಮೀಟ್ ಮಾಡಿದ್ರಾ? ಮಾತಾಡ್ಸಿದ್ರಾ? ನೋ, ಎಲ್ಲೋ ಮಿಸ್ ಆದ್ಲು. ಮಾಲ್ ಪೂರ್ತಿ ಹುಡುಕಾಡ್ದೆ, ಬಟ್ ಎಲ್ಲೂ ಸಿಗ್ಲಿಲ್ಲ. ಹೌದಾ ಸರ್? ಆದ್ರೆ ಆ ಕಾರ್ ಅಲ್ಲೇ ಬಂದಿತ್ತಲ್ಲ? ಹಾ, ಬಟ್ ನನಗ್ ಸಿಗ್ಲಿಲ್ಲ. ಆ ಕಾರ್ ಎಲ್ಲಿದೆ? ಇಲ್ಲೇ ಇದೆಯಾ? ಸರ್, ಇವಾಗ ಆ ಕಾರ್ ಅಲ್ಲಿ ಇಲ್ಲ ಸರ್. ಆ ಮಾಲಿಂದ 2 ಕಿಲೋಮೀಟರ್ಸ್ ಮುಂದೆ ಹೋಗಿ ಇವಾಗ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಛೇ, ಮಿಸ್ ಆಗೋಯ್ತು. ಏನ್ ಮಾಡೋದೀಗ? ಡೋಂಟ್ ವರಿ ಸರ್, ಸದ್ಯಕ್ಕೆ ನಮ್ಮ ಹತ್ರ ಅವ್ರ ಕಾರ್ ನಂಬರ್ ಇದೆಯಲ್ಲ, ಇಷ್ಟು ಇನ್ಫಾರ್ಮೇಶನ್ ಸಾಕು. ಮುಂದೆ ಹುಡುಕಕ್ಕೇನು ಕಷ್ಟ ಆಗಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯೋರ್ ಕೋಆಪರೇಷನ್. ಇಟ್ಸ್ ಓಕೆ ಸರ್, ಐ ಆಮ್ ಆಲ್ವೇಸ್ ದೇರ್. ವೀರ್, ಪ್ಲೀಸ್, ನಿಂಗೆ ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡು. ಹಾಯ್ ಅಪ್ಪ. ಹಾಯ್ ಮಗಳೇ, ಹೌ ವಾಸ್ ದ ಶಾಪಿಂಗ್? ಸೂಪರ್ ಆಗಿತ್ತಪ್ಪ. ನೀನ್ ಸಂತೋಷವಾಗಿದ್ಯಾ? ಐ ಆಮ್ ಫುಲ್ ಹ್ಯಾಪಿ. ಅಕ್ಕ ನನ್ಗೆ ಎಷ್ಟು ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಕೊಡ್ಸಿದ್ಲು ಗೊತ್ತಾ? ವಂಡರ್ಫುಲ್ ವಂಡರ್ಫುಲ್. ಅಪ್ಪ, ನಾಳೆ ಜಾನು ಬರ್ಡೇಗೆ ಎಲ್ಲ ಅರೇಂಜ್ ಆಗಿದೆ. ಆಲ್ಮೋಸ್ಟ್ ಎಲ್ಲಾನು ಇನ್ವೈಟ್ ಮಾಡಿದೀನಿ. ಯಾರಾದ್ರೂ ಗೆಸ್ಟ್ ನ ಮರ್ತಿದ್ರೆ ನೀವೇ ಹೇಳ್ಬೇಕು. ಅಯ್ಯೋ, ಅದೆಲ್ಲ ಬೇಡಮ್ಮ. ನೀವಿಬ್ರೆ ನಂಗೆ ಸುಪ್ರೀಂ ಅಂಡ್ ಯು ಬೋತ್ ಆರ್ ಮೈ ಪ್ರಯಾರಿಟಿ. ನನಗಂತೂ ಈ ಸಲ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಒಂದ್ ಕಡೆ ಭೈರವಿ ಪಾರ್ಟಿ ಸೆಲೆಬ್ರೇಷನ್, ಓಕೆ. ಇನ್ನೊಂದ್ ಕಡೆ ನನ್ನ ಮಗಳಿಗೆ 23 ವರ್ಷ ತುಂಬಿದೆ. 23 ವರ್ಷ ಅಂದ್ರೆ ಐ ಥಿಂಕ್ ದಟ್ ಇಸ್ ಅ ಮ್ಯಾರೇಜಬಲ್ ಏಜ್. ಅಪ್ಪ, ಹೌದು ಅಪ್ಪ. ನೋಡ್ತಾ ನೋಡ್ತಿದ್ದಂಗೆ ನಮ್ ಜಾನ ಎಷ್ಟು ದೊಡ್ಡೋಳಾಗ್ಬಿಟ್ಲು ನೋಡಿ. ಅಲ್ವಾ? ನಿನ್ನೆ ಮೊನ್ನೆ ತನಕ ನನ್ನ ಕೈಯಲ್ಲಿದ್ದ ಕೂಸು ಈಗ ಮದುವೆ ವಯಸ್ಸು ಬಂದಿದ್ದಾಳೆ. ಮುಂದಿನ ವರ್ಷ ನನ್ನ ಮಗಳಿಗೆ ಮದುವೆ ಮಾಡ್ಬಿಡೋದೆ. ಹೌದಪ್ಪ, ನಿಮ್ ನಿರ್ಧಾರ ಸರಿಯಾಗಿದೆ. ಮದ್ವೆ ಮಾಡ್ಬಿಡೋಣ. ತಮಾಷೆ ಮಾಡ್ತಿದ್ಯಾ ಅಕ್ಕ? ಮೊದ್ಲೇ ಕಾಲಿಲ್ದಿರೋ ಕುಂಟಿ ನಾನು. ಈ ಸ್ಥಿತಿಯಲ್ಲಿ ಇರೋಳನ್ನ ಯಾರಕ್ಕ ಮದ್ವೆ ಆಗ್ತಾರೆ? ಜಾನು, ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ಕಾಲಿಲ್ಲ ಅಂದ್ರೆ ಏನೋ, ಒಳ್ಳೆ ಮನ್ಸಿದೆ ಅಲ್ವಾ? ಒಟ್ಟಿಗೆ ಜೀವನ ಮಾಡಕ್ಕೆ ಒಳ್ಳೆ ಮನ್ಸಿದ್ರೆ ಅಷ್ಟೇ ಸಾಕು. ದೇಹದಲ್ಲಿ ನ್ಯೂನ್ಯತೆ ಇದ್ರೆ ಪರವಾಗಿಲ್ಲಮ್ಮ, ಇಟ್ ಡಸಂಟ್ ಮ್ಯಾಟರ್. ಮನ್ಸಲ್ಲಿ ನ್ಯೂನ್ಯತೆ ಇರಬಾರ್ದು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಹುಡ್ಗ ಸಿಗ್ಬೇಕಲ್ವಾಪ? ಅದು ಈಗಿನ ಕಾಲದಲ್ಲಿ. ಇದೆಲ್ಲ ಒಂದ್ ಕಲ್ಪನೆ ಅಷ್ಟೇ. ಈಗಿನವ್ರಿಗೆ ಅಂದ ಚಂದ ದುಡ್ಡು ಅಷ್ಟೇ ಮುಖ್ಯ. ಅದ್ಯಾಕೆ ಹಾಗೆ ಹೇಳ್ತಿದ್ಯಾ? ನೀನ್ ಹೂ ಅನ್ನು. ನಾಳೆ ನಿನ್ ಬರ್ಡೇ ಪಾರ್ಟಿ ಜೊತೆಗೆ ಅಪ್ಪ ನಿನ್ ಸ್ವಯಂವರನು ಮಾಡ್ಬಿಡ್ತಾರೆ. ಸಾಲಾಗಿ ಹುಡುಗರನ್ನು ನಿಲ್ಲಿಸ್ತಾರೆ ಅಲ್ವಾ ಅಪ್ಪ? ನನಗೆ ಸಮಸ್ಯೆ ಇಲ್ಲಮ್ಮ, ಐ ಆಮ್ ರೆಡಿ. ನಿಂಗೆ ಯಾವ ತರ ಹುಡುಗ ಬೇಕು? ಸುಮ್ನೆ ಕನ್ಸ್ ಕಾಣ್ತಿದ್ದೀರಪ್ಪ ನೀವೆಲ್ಲ. ಮೊದ್ಲು ವಾಸ್ತವಕ್ ಬನ್ನಿ. ಮಗಳು ಖುಷಿಗೋಸ್ಕರ ನೀವೆಲ್ಲ ಹೀಗ್ ಮಾತಾಡ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಕುಂಟಿ ಅಪ್ಪ ನಾನು, ಆ ಸತ್ಯ ನನಗ್ ಗೊತ್ತಿದೆ. ಆಮೇಲೆ ಅಕ್ಕ ನನಗಿಂತ ದೊಡ್ಡವಳು. ಫಸ್ಟ್ ಈ ಮನೆಯಲ್ಲಿ ದೊಡ್ಡ ಮಗಳು ಮದ್ವೆ ಆಗ್ಬೇಕು, ಆಮೇಲೆ ಏನೇ ಇದ್ರು ನನ್ ಮದ್ವೆ, ಸರಿನಾ? ಇಲ್ಲ ಜಾನು, ಮೊದ್ಲು ನಿನ್ ಮದ್ವೆ ಆಗ್ಬೇಕು. ಈಗ ನಾನು ನಿನ್ನ ಅಕ್ಕ ಆಗಲ್ಲ, ಅಮ್ಮನ್ ಜಾಗದಲ್ಲಿ ನಿಂತು ಹೇಳ್ತಾ ಇದ್ದೀನಿ. ನಿನಗ್ ಒಂದ್ ಮದ್ವೆ ಆಗಿ ನೀನ್ ಒಳ್ಳೆ ಮನೆಗ್ ಸೇರಿ ನಿನ್ ಲೈಫ್ ಸೆಟಲ್ ಆಗ್ತಿದೆ ಅಂದ್ಮೇಲೆ ನನ್ ಮದ್ವೆ. ಏನಪ್ಪ ಇದು? ಅಕ್ಕ ಹೀಗ್ ಹೇಳ್ತಿದ್ದಾಳೆ. ಇವಾಗ ನೀವೇ ಹೇಳಿ, ಮೊದ್ಲು ಅಕ್ಕನ್ ಮದ್ವೆನಾ ಅಥವಾ ನನ್ ಮದ್ವೆನಾ? ಅಪ್ಪ ಪ್ಲೀಸ್, ಇದು ನನ್ ನಿರ್ಧಾರ. ಇದಕ್ಕೆ ನೀವೇನು ಹೇಳೋ ಹಾಗಿಲ್ಲ. ಅಪ್ಪ ಓಕೆ ಓಕೆ ಓಕೆ, ನಾನ್ ಡಿಸೈಡ್ ಮಾಡೋದು. ಓಕೆ, ಜಾಹ್ನವಿ ಭೈರವಿ, ಜಾಹ್ನವಿ ಭೈರವಿ, ಜಾಹ್ನವಿ ಭೈರವಿ, ಜಾಹ್ನವಿ ಭೈರವಿ. ವಾಹ್, ನಿಮ್ಮ ಅಕ್ಕನೇ ಡಿಸೈಡ್ ಮಾಡೋದು. ನೀ ಹೇಳಮ್ಮ. ನಾನ್ ಹೇಳಿದೆ ಫೈನಲ್. ಅಪ್ಪ ಒಪ್ಕೊಂಡ್ರು ತಾನೆ? ಸೊ ಈ ಮನೇಲಿ ಮೊದ್ಲ ಮದ್ವೆ ನಿಂದೆ. ನೋಡಿ ಅಪ್ಪ ಹೇಗ್ ನಾಚ್ಕೋತಿದ್ದಾಳೆ. ಜಾಹ್ನವಿ,
ಏನಮ್ಮ ಅದು ಯು ಆರ್ ಬ್ಲಶಿಂಗ್? ಅಣ್ಣ ಹಾಲು. ಹ್ಮ್. ಟೈಮ್ ಆಯ್ತು, ಹೋಗಿ ಮಲಗು ಮಹಿಮಾ. ನಿಮ್ ಮಾತೆಲ್ಲ ಕೇಳಿದ್ಮೇಲೂ ನಂಗೆ ಹೇಗಣ್ಣ ನಿದ್ದೆ ಬರುತ್ತೆ? ಅಂತದ್ ಏನಾಯ್ತು ಇವಾಗ? ಅಣ್ಣ, ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ನಾನು. ಬರ್ಡೇ ವಿಷಯ ಮಾತಾಡಿದ್ರಿ ಒಳ್ಳೇದು, ಆದ್ರೆ ಜಾನ್ವಿ ಮದ್ವೆ ವಿಷಯ ಮಾತಾಡ್ತಿದ್ರಲ್ಲ, ಅದು ನನಗೆ ತುಂಬಾ ಬೇಜಾರಾಯ್ತು. ಅಲ್ಲಮ್ಮ, ಮನೇಲಿ ಮದುವೆ ಅಂದ್ರೆ ಸಂತೋಷ ಪಡ್ಬೇಕು. ಇದೇನಣ್ಣ ಗೊತ್ತಿದ್ದು ಗೊತ್ತಿಲ್ದಿರೋ ತರ ಮಾತಾಡ್ತಿದ್ದೀರಲ್ಲ? ನೀವು ಮದ್ವೆ ವಿಚಾರ ಮಾತಾಡಿದ ಕೂಡ್ಲೆ ಜಾನ್ವಿ ನೋಡಿದ್ರೆ ನನಗೆ ಯಾರು ಹುಡುಗ ಸಿಗ್ತಾರೆ, ನನ್ನನ್ನು ಯಾರು ಮದ್ವೆ ಆಗ್ತಾರೆ ಅಂತಾಳೆ. ಭೈರವಿ ನೋಡಿದ್ರೆ ಸಾಲ್ ಹುಡುಗರು ನಿಲ್ಸಿ ಸ್ವಯಂವರಣೆ ಮಾಡ್ಬಿಡ್ತೀನಿ ಅಂತಾಳೆ. ಇನ್ನು ನೀನ್ ನೋಡಿದ್ರೆ ಮುಂದಿನ ವರ್ಷನೇ ಮದ್ವೆ ಅಂತೀಯ. ಏನಣ್ಣ ಇದೆಲ್ಲ? ಇರೋ ವಿಷಯ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ತಲೆ ಕೆಡ್ಸ್ಕೊಳಕ್ಕೇನಿದೆ? ಅಂದ್ರೆ ಜಾನ್ವಿ ಮದ್ವೆನ ಯಾರ ಜೊತೆ ಮಾಡ್ಬೇಕು ಅಂತ ನೀವಿನ್ನೂ ನಿರ್ಧಾರ ಮಾಡಿಲ್ವಾ? ಇಲ್ಲ ಅಣ್ಣ, ನೀವ್ ನನಗ್ ಮಾತ್ ಕೊಟ್ಟಿದ್ದೀರಾ, ನಿಮ್ ಮಗಳೇ ನನ್ ಸೊಸೆ, ನನ್ ಮಗನೇ ನಿಮ್ ಅಳಿಯ ಅಂತ. ಮರ್ತೋಯ್ತಾ? ಮರ್ತಿಲ್ಲಮ್ಮ, ಮರೆಯುವಂತ ವಿಷಯನೂ ಅಲ್ಲ. ಮತ್ಯಾಕೆ ಮಾತಾಡ್ಬೇಕಾದ್ರೆ ಲಕ್ಕಿ ವಿಷಯನ ಪ್ರಸ್ತಾಪ ಮಾಡ್ಲೇ ಇಲ್ಲ? ಜಾಹ್ನವಿಗೆ ಭೈರವಿಗೆ ಹೇಳ್ಬೇಕಿತ್ತಲ್ವಾ ಲಕ್ಕಿನೇ ಜಾಹ್ನವಿನ ಮದ್ವೆ ಆಗೋದು ಅಂತ? ನೀವ್ ಹೇಳಿದ್ರೆ ಅವ್ರು ಬೇಡ ಅಂತಾರ? ಲಕ್ಕಿ ನಾನು ಅಳಿಯ ಅಂತ ಹೇಗ್ ಹೇಳಕ್ ಸಾಧ್ಯ ಮಹಿಮಾ? ಹೇಗ್ ಸಾಧ್ಯ ಅಂದ್ರೆ ಕೊಟ್ಟು ಮಾತು ಮರ್ತು ಮನಸ್ ಚೇಂಜ್ ಮಾಡ್ಕೊಂಡ್ರಾ? ಚೇಂಜ್ ಆಗಿರೋದು ನನ್ನ ಮನ್ಸಲ್ಲಮ್ಮ, ನಿನ್ ಮಗ. ಅಣ್ಣ, ಈಗೇನೋ ಹುಡುಗ್ ಬುದ್ಧಿ, ವಯಸ್ಸು ಹಾಗಿದೆ, ಮುಂದೆ ಸರಿ ಹೋಗ್ತಾನೆ. ಓಕೆ ಮಹಿಮಾ, ನಿನ್ ಮನ್ಸು ಮುಟ್ಟು ಹೇಳು. ಈಗೆಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಅವನ್ ಯಾವಾಗ ಮನೆಗೆ ಬರ್ತಾನೆ, ಇದು ಯಾವ್ದಾದ್ರು ವಿಷಯ ನಿನಗೆ ಗೊತ್ತಾ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ಇದೇನು ಹೈಡ್ ಅಂಡ್ ಸೀಕ್ ಆಟನಾ? ನಿನ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ನಾನು ಎಷ್ಟು ಚಟಪಡಿಸ್ತಾ ಇದ್ದೀನಿ, ಆದ್ರೆ ನೀನು ಬಿಸಿಲು ಕುದುರೆ ತರ ಕಾಣಿಸ್ತೀಯಾ. ಹತ್ರ ಬಂದ್ರೆ ಕಣ್ಮರೆ ಯಾಕೆ ಹೋಗ್ತೀಯಾ? ನಾನಿವತ್ತು ನಿನ್ನ ನೋಡಿದ್ದು ನಿಜ, ಆದ್ರೆ ಇದನ್ನ ಯಾರ ಹತ್ರ ಹೇಳಿ? ಮೋಸ್ಟ್ಲಿ ನೀನು ನಂಬಲ್ವೇನೋ. ಪ್ಲೀಸ್ ಆದಷ್ಟು ಬೇಗ ಕಣ್ಮುಂದೆ ಬಾ. ನಾನ್ ನಿನ್ನ ಹತ್ರ ತುಂಬಾ 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 ಮಾತಾಡ್ಬೇಕು. ಪ್ಲೀಸ್ ಬೇಗ ಬಾ. ವಿರಾಟ್, ಅರೆ, ನೀನು ಈಗ ಇಲ್ಲಿ? ಓಡ ಸರ್ಪ್ರೈಸ್! ಅಲ್ಲಿ ಕಣ್ಮರೆಯಾಗಿ ಇಲ್ಲಿ ಪ್ರತ್ಯಕ್ಷ ಆಗಿದ್ಯಾ? ಹೌದು, ನೀನ್ ನನ್ನನ್ನು ನೋಡ್ಬೇಕು ಅಂತ ಪರಿತಪಿಸ್ತಿದ್ಯಲ್ಲ, ಅದಕ್ಕೆ. ವಿರಾಟ್, ನಾನ್ ನಿನ್ಗೆ ಅಷ್ಟು ಹತ್ರದಲ್ಲಿದ್ರು ನೀನ್ ಯಾಕೆ ನನ್ನನ್ನು ಕಂಡು ಹಿಡಿಲಿಲ್ಲ? ಕಂಡು ಹಿಡ್ದೆ, ಆದ್ರೆ ಚೇಸ್ ಮಾಡಕ್ಕಾಗ್ಲಿಲ್ಲ. ಬಟ್ ಮುಂದೊಂದ್ ದಿನ ಖಂಡಿತ ಚೇಸ್ ಮಾಡಿ ನಿನ್ ಮುಂದೆ ಬರ್ತೀನಿ. ಹೌದಾ? ಡೆಫಿನೆಟ್ಲಿ. ಇವತ್ತು ನೀನ್ ನನ್ ಕಣ್ಣಿಗೆ ಕಾಣಿಸ್ಕೊಂಡಿದ್ಯಾ, ನೀನು ನನ್ ಭ್ರಮೆ ಅಲ್ಲ ಅಂತ ಕನ್ಫರ್ಮ್ ಮಾಡಿದ್ಯಾ. ಅಷ್ಟು ಸಾಕು ನಂಗೆ. ಹಾಗಿದ್ರೆ ಖುಷಿಲಿ ತೇಲ್ತಾ ಇದ್ದೀರಾ ಅನ್ನಿ. ಖುಷಿ ಏನೋ ಇದೆ, ಆದ್ರೆ ಅಷ್ಟೇ ಬೇಜಾರ್ ಸಹ ಇದೆ. ಯಾಕೆ, ಏನಾಯ್ತು? ನೀನು ನಿಜವಾಗ್ಲೂ ಇದೆಯೋ ಇಲ್ವೋ ಅಂತ ಕನ್ಫ್ಯೂಷನಿಗೆ ಬಿದ್ದು ಮನೆಯವರು ಒತ್ತಾಯಕ್ಕೆ ಸೋತು ಇಶಾನಿ ಜೊತೆ ಮದ್ವೆಗೆ ಒಪ್ಕೊಂಡಿದ್ದೀನಿ. ಬಟ್ ನೀನಂದ್ರೆ ನಂಗೆ ಇಷ್ಟ. ಇದನ್ನ ಯಾರ ಹತ್ರ ಆದ್ರೂ ಹೇಳಿದ್ರೆ ಯಾರು ನಂಬೋ ಸ್ಥಿತಿಲೇ ಇಲ್ಲ. ಈಗ ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ ಅನ್ನೋದನ್ನ ನನ್ನ ಹತ್ರ ಕೇಳ್ತಾ ಇದ್ಯಾ? ಹೌದು. ನಿನಗೆ ನಾನು ಇಷ್ಟನಾ? ನೀನು ನನ್ನ ಪ್ರೀತಿನ ಒಪ್ಕೋತೀಯಾ? ನಿಂಗ್ ಮದ್ವೆ ಆಗಿದೆಯೋ ಇಲ್ವೋ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ನನಗೆ. ನಿನ್ನ ರಿಯಲ್ ಆಗಿ ನೋಡ್ದಾಗಿಂದ ಐ ಕಾಂಟ್ ಕಂಟ್ರೋಲ್ ಮೈ ಎಮೋಷನ್ಸ್. ಬಟ್
ಇಲ್ಲಿ ಈಶಾನಿ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಏನ್ ಮಾಡ್ಲಿ? ನಿನ್ನೆಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ. ನನಗೆ ನೀನು ನಿನಗೆ ನಾನು